ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನ ನಾವು ನೋಡ್ತಾ ಇರುವಂಥದ್ದು, ನೀವು ಯಾರನ್ನು ಮನಸಾರೆ ಇಷ್ಟಪಡ್ತಾ ಇದ್ದೀರೋ ಅವರು ಕೂಡ ನಿಮ್ಮ ಬಗ್ಗೆ ಅದೇ ಒಂದು ಫೀಲಿಂಗ್ ಇಟ್ಕೊಂಡಿದ್ದಾರಾ, ಅವರು ನಿಮ್ಮನ್ನು ಮಿಸ್ ಮಾಡ್ತಿದ್ದಾರಾ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಎರಡು ಆತ್ಮಗಳ ನಡುವೆ ಕನೆಕ್ಷನ್ ಇದ್ದಾಗ ಮಾತು ಇಲ್ಲ ಅಂದರೂ ಕೂಡ ಒಂದು ಎನರ್ಜಿ ಮಾತಾಡುತ್ತೆ. ಅಂದರೆ ಟೆಲಿಪತಿ ಅಂತ ಏನು ಹೇಳ್ತೀವಲ್ವ, ಆ ಒಂದು ಸಂದೇಶ ಖಂಡಿತ ಮನಸ್ಸಿಂದ ಮನಸ್ಸಿಗೆ ಹೋಗುತ್ತೆ. ಕೆಲವೊಂದು ಸಲ ನೀವು ಯಾರನ್ನಾದರೂ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ, ಅಂದರೆ ಒಂದು ಎನರ್ಜಿ ಅವ್ರಿಗೆ ಖಂಡಿತ ಫೀಲ್ ಆಗುತ್ತೆ, ಅವರಿಗೂ ಕೂಡ ಅದೇ ಒಂದು ಫೀಲಿಂಗ್ ಬರುತ್ತೆ. ಅವರು ತುಂಬ ಅಚಾನಕ್ಕಾಗಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ನಿಮ್ಮ ಹಳೆಯ ಮಾತುಗಳು, ಮೆಸೇಜ್ಗಳು, ಸ್ಮೈಲಿ ಇವೆಲ್ಲ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪು ಬರ್ತಾ ಇರುತ್ತೆ. ಈ ರೀಡಿಂಗಲ್ಲಿ ನಾವು ನೋಡೋಣ ಅವರ ಇನ್ನರ್ ಫೀಲಿಂಗ್ಸ್ ಏನು, ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ, ಈಗ ಅವ್ರ ಮನಸ್ಸಿನಲ್ಲಿ ಯಾವ ಒಂದು ಗೊಂದಲ ಇದೆ, ಅವರು ನಿಮ್ಮ ಕಡೆ ಬರೋ ಯೋಚನೆ ಮಾಡ್ತಿದ್ದಾರಾ, ಅಥವಾ ಮುಂದಿನ ದಿನಗಳಲ್ಲಿ ಈ ಕನೆಕ್ಷನ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ. ಕೆಲವರು ತಮ್ಮ ಫೀಲಿಂಗ್ಸನ್ನು ಹೊರಗಡೆ ಹೇಳ್ಕೊಳ್ಳೋದಿಲ್ಲ, ಆದರೆ ಮನಸ್ಸಿಂದ ತುಂಬ ಆಳವಾಗಿ ಕನೆಕ್ಟ್ ಆಗಿರ್ತಾರೆ. ಅವರ ಈಗೋ ಆಗಿರ್ಬೋದು, ಒಂದು ಫ್ಯಾಮಿಲಿ ಸಿಚುವೇಶನ್, ಪಾಸ್ಟ್ ಹರ್ಟ್ ಆಗಿರ್ಬೋದು, ಅಥವಾ ಒಂದು ಭಯದ ಕಾರಣಕ್ಕೆ ಕೂಡ ಅವರು ಸೈಲೆಂಟ್ ಆಗಿರೋ ಚಾನ್ಸ್ ಇರಬಹುದು. ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಇದು ಯಾವುದೋ ಒಂದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರ್ಬೋದು, ಅಥವಾ ಸೋಲ್ ಕನೆಕ್ಷನ್ ಕೂಡ ಆಗಿರ್ಬೋದು. ಕೆಲವೊಂದು ಸಲ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಕೂಡ ಹೇಳ್ತೀವಿ, ಅದು ಕೂಡ ಆಗಿರಬಹುದು. ಹಾಗಾದರೆ ನೆನಪಿರಲಿ, ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಇದೊಂದು ಜನರಲ್ ರೀಡಿಂಗ್ ಅಂತ. ನಿಮಗೆ ಇದು ರೆಸೊನೇಟ್ ಆಯಿತು ಅಂದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲಾಂದರೆ ಬಿಡಬಹುದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅವರು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹಾಗಾದರೆ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ ರೀಡಿಂಗನ್ನು ಶುರು ಮಾಡೋಣ. ನೀವು ಯಾರನ್ನು ತುಂಬ ಹಚ್ಕೊಂಡಿದ್ದೀರಾ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು ಅನ್ನೋದಾದರೆ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅವರ ಒಂದು ಮುಖವನ್ನು ನೆನಪು ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ಯೂನಿವರ್ಸ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೂರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತಾ ಇರುವಂಥದ್ದು ಜಡ್ಜ್ಮೆಂಟ್ ಕಾರ್ಡ್. ಅಂದರೆ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಷನ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಅವ್ರ ಜೊತೆಲಿರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರ್ಬೋದು. ತಕ್ಷಣಕ್ಕೆ ಅವರು ಪದೇ ಪದೇ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಒಂದು ಪಾಸ್ಟ್ ಮೂಮೆಂಟ್ಸ್ ಏನೇನು ನಡೆದಿದೆ ನಿಮ್ಮ ಮಧ್ಯೆ ಅದೆಲ್ಲದನ್ನು ಕೂಡ ನೆನಪು ಮಾಡ್ಕೊಳ್ತಾ ಒಂದು ಯೋಚನೆ ಮಾಡೋದು ಮಾಡ್ತಾ ಇರ್ತಾರೆ. ಯಾರು ನಿಮ್ಮಿಂದ ದೂರ ಆಗಿದ್ದಾರಲ್ವ, ಅವರು ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಖಂಡಿತ ಅರ್ಥ ಆಗಿದೆ. ನಿಮ್ಮ ವ್ಯಾಲ್ಯೂ ಕೂಡ ಅವ್ರಿಗೆ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ. ಈ ಒಂದು ಕಾರ್ಡ್ ಒಂದು ಅವೇಕ್ನಿಂಗ್ ಫೀಲಿಂಗನ್ನು ಕೊಡುತ್ತೆ. ಅಂದರೆ ಮೊದಲಿಗಿಂತ ಈಗ ಅವ್ರು ನಿಮಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಯಾರು ಬಿಟ್ಟು ಹೋಗಿದ್ದಾರಲ್ವ ಅವ್ರ ಮನಸ್ಸಲ್ಲಿ ಒಂದು ಗಿಲ್ಟಿ ಫೀಲಿಂಗ್ ಅನ್ನೋದಿರುತ್ತೆ, ರಿಗ್ರೆಟ್ ಅನ್ನೋದು ಇರುತ್ತೆ. ಸೆಕೆಂಡ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ರೀಕನೆಕ್ಟ್ ಆಗಬೇಕು ಅನ್ನೋದು ಒಂದು ಹಿಡನ್ ಡಿಸೈರ್ ಆಗಿರುತ್ತೆ ಅವ್ರಿಗೆ, ಒಂದು ಮನಸ್ಸಿನಲ್ಲಿರುವಂಥ ಒಂದು ಆಸೆ ಆಗಿರುತ್ತೆ. ಆದರೆ ಒಂದು ವಿಷಯ, ಅವರು ಫೀಲಿಂಗ್ಸ್ ಇಟ್ಕೊಂಡಿದ್ರು ಕೂಡ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ನಂಬೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಜಡ್ಜ್ಮೆಂಟ್ ಕಾರ್ಡ್ ತುಂಬ ಒಂದು ಇನ್ನರ್ ರಿಯಲೈಸೇಷನ್ ಕಾರ್ಡ್ ಆಗಿರುತ್ತೆ. ಅಂದರೆ ಈಗ ಅವರು ಅವರ ಹೃದಯದಲ್ಲಿ ಅಥವಾ ಮೈಂಡಿನ ಮಧ್ಯೆ ಒಂದು ಫೈಟಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಅವ್ರ ಬುದ್ಧಿ ಒಂದು ಹೇಳುತ್ತೆ, ಅವ್ರ ಮನಸ್ಸು ಒಂದು ಹೇಳುತ್ತೆ, ಹೃದಯ ಒಂದು ಹೇಳುತ್ತೆ. ಈ ರೀತಿ ಕಾಣ್ತಾ ಇರುವಂಥದ್ದು. ಇನ್ನೊಂದು, ಅವರು ನಿಮ್ಮನ್ನು ಖಂಡಿತ ಮರ್ತಿಲ್ಲ. ನಿಮ್ಮ ಕನೆಕ್ಷನ್ ಅವರ ಒಳ ಮನಸ್ಸಿನಲ್ಲಿ ಈಗಲೂ ಕೂಡ ಹಾಗೆ ಜೀವಂತವಾಗಿದೆ. ಕೆಲವೊಂದು ಸಲ ಅವರು ನಿಮ್ಮನ್ನು ಸಡನ್ನಾಗಿ ನೆನಪು ಮಾಡ್ಕೊಳ್ತಾರೆ. ನಿಮ್ಮ ನೆನಪು ಬಂದಾಗ ಅವರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುತ್ತೆ. ಯಾಕಂದರೆ ಅವರು ನಿಮ್ಮನ್ನು ಅಷ್ಟೊಂದು ಹಚ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಅಂದರೆ ಇದೊಂದು ಕಾರ್ಮಿಕ್ ಕನೆಕ್ಷನ್ ಆಗಿರ್ಬೋದು, ಅಥವಾ ಸೋಲ್ಮೇಟ್ ಕೂಡ ಆಗಿರುವಂಥ ಸ್ಟ್ರಾಂಗ್ ಕಾರ್ಡ್ ಆಗಿದೆ. ಅಂದರೆ ಯೂನಿವರ್ಸ್ ಅವರ ಮನಸ್ಸಿನಲ್ಲಿ ನಿಮ್ಮ ಎನರ್ಜಿಯನ್ನು ಮತ್ತೆ ಮತ್ತೆ ಬರೋ ರೀತಿ ಮಾಡ್ತಾ ಇರುವಂಥದ್ದು. ನಿಮ್ಮ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಲವ್ ರಿಲೇಷನ್ಶಿಪ್ ಏನಿದೆ ಅದು ಖಂಡಿತ ಇನ್ನೂ ಸ್ಟ್ರಾಂಗ್ ಆಗಿರಬೇಕು. ಯಾರೆಲ್ಲ ದೂರ ಆಗಿದ್ದೀರಿ ಅವರು ಕೂಡ ಮತ್ತೆ ರೀಕನೆಕ್ಟ್ ಆಗಬೇಕು, ತುಂಬ ಚೆನ್ನಾಗಿರಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ ರೆಮಿಡೀಸನ್ನು ನೀವು ತಗೊಳ್ಬೋದಾಗಿರುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಂದು ರಿಲೇಷನ್ಶಿಪ್ ಜಾಸ್ತಿ ಆಗುತ್ತೆ, ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ, ಪ್ರೀತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ನಿಮ್ಮ ಮಧ್ಯೆ ಬರುವಂಥ ಒಂದು ಸಣ್ಣ ಪುಟ್ಟ ಜಗಳಗಳೇನಾದರೂ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ.
ಸೊ 2ನೇ ಕಾರ್ಡನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅವರಿಗೆ ಅವರ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಒಂದು ಫಿಕ್ಸ್ ಆಗಿರೋ ಒಂದು ಫೀಲಿಂಗ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಅಂದರೆ ಅವರು ಸಡನ್ನಾಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು, ಕಾಲ್ ಮಾಡುವಂಥದ್ದು, ಒಂದು ಫಾಸ್ಟ್ ಮೂಮೆಂಟ್ ಆಗಿರ್ಬೋದು, ಅನ್‌ಕಂಟ್ರೋಲಬಲ್ ಥಾಟ್ಸ್ ಅನ್ನೋದನ್ನ ತೋರಿಸ್ತಾ ಇದೆ. ಅಂದರೆ ಹೊರಗಡೆ ಕಾಮ್ ಆಗಿ ಕಾಣಿಸಿದ್ರು ಕೂಡ ಒಳಗಡೆ ಮಾತ್ರ ನಿಮ್ಮ ಬಗ್ಗೆ ಒಂದು ಥಾಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಂದು ನಿಮ್ಮ ಬಗ್ಗೆ ಮೆಸೇಜ್‌ಗಾಗಿ ವೆಯ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಟ್ರಾಂಗ್ ಕನೆಕ್ಷನ್ ಎನರ್ಜಿಯನ್ನು ಅವರು ಫೀಲ್ ಮಾಡುವಂಥದ್ದು, ಪ್ರೆಸೆನ್ಸಲ್ಲಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು, ಯಾವಾಗೆಲ್ಲ ನೀವಿಲ್ಲ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಡಿಸ್ಟೆನ್ಸ್ ರೆಡ್ಯೂಸ್ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಕೂಡ ಅವ್ರಿಗೆ ಇದೆ. ಅವ್ರ ಮನಸ್ಸಿನಲ್ಲಿರೋ ಒಂದು ಫೀಲಿಂಗ್ಸನ್ನು ಅವರು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಒಂದು ಸಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಆದಷ್ಟು ಬೇಗ ಅವರು ಮನಸ್ಸಲ್ಲಿರೋ ಎಲ್ಲ ಒಂದು ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಸಡನ್ನಾಗಿ ಅಥವಾ ಅನ್‌ಎಕ್ಸ್‌ಪೆಕ್ಟ್ ಆಗಿ ಒಂದು ಮೂಮೆಂಟ್ ಬರೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ನಿಮ್ಮ ಮಧ್ಯೆ ಒಂದು ಟೆಲಿಪತಿಕ್ ಕನೆಕ್ಷನ್ ಕೂಡ ಕಾಣಿಸ್ತಾ ಇದೆ. ಒಂದು ಟ್ವಿನ್ ಫ್ಲೇಮ್ ಅಂತ ಹೇಳ್ತಾರೆ ಈ ರೀತಿ. ಸೇಮ್ ಥಿಂಕಿಂಗ್, ಇಬ್ಬರು ಕೂಡ ಒಂದೇ ಒಂದು ವಿಷಯದ ಬಗ್ಗೆ ಒಂದೇ ರೀತಿಯಾಗಿ ಯೋಚನೆ ಮಾಡುವಂಥದ್ದು, ಎನರ್ಜೆಟಿಕ್ ಪುಲ್ ಅನ್ನೋದು ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮ್ಮನ್ನು ಖಂಡಿತ ಅಬ್ಸರ್ವ್ ಮಾಡ್ತಾ ಇದೆ. ಪ್ರತಿಯೊಂದು ಕೂಡ ಒಂದು ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ನಿಮ್ಮ ಹತ್ರ ಖಂಡಿತ ಹೇಳ್ಕೊಳ್ತಾರೆ. ಎಲ್ಲದನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿಕೊಡುವಂಥ ಟೈಮ್ ಸದ್ಯದಲ್ಲೇ ಬರ್ತಾ ಇದೆ. ಯಾರಿಗೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಸಾಲದ ಸಮಸ್ಯೆಗಳಿದೆ, ಬರೋ ದುಡ್ಡು ಬರ್ತಾ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳು ಯಾರಿಗಿದೆ ಅವರು ಖಂಡಿತ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಿಂದ ನೀವು ಖಂಡಿತ ಒಂದು ಮುಕ್ತಿಯನ್ನು ಪಡ್ಕೋಬೋದಾಗಿರುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಆ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಫ್ರೆಶ್ ಆಗಿರೋ, ಇನ್ನೋಸೆನ್ಸ್ ಆಗಿರೋ ಒಂದು ಕೇರ್ ಫ್ರೀ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಅವ್ರು ನಿಮ್ಮ ಜೊತೆ ಇದ್ದಾಗ ಏನೋ ಒಂದು ಲೈಟಾಗಿ ಮನಸ್ಸೆಲ್ಲ ಒಂದು ಲೈಟಾಗಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಒಂದು ಹ್ಯಾಪಿನೆಸ್ಸನ್ನು ಫೀಲ್ ಮಾಡಿಸ್ತಾ ಇದೆ ಅಂತಲೇ ನೋಡ್ಬೋದು. ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಹೊಸ ಆರಂಭ, ನಿಮ್ಮ ಪ್ರೀತಿಗೆ ಒಂದು ಎನರ್ಜೆಟಿಕ್ ಆಗಿರೋ ಒಂದು ಆರಂಭ ಅನ್ನೋದು ಸಿಗ್ತಾ ಇದೆ. ಎಕ್ಸೈಟ್ಮೆಂಟ್ ಆಗಿರ್ಬೋದು, ಕ್ಯೂರಿಯಾಸಿಟಿ ಆಗಿರ್ಬೋದು, ಇದೆಲ್ಲದನ್ನು ತೋರಿಸುವಂಥ ಕಾರ್ಡ್ ಇದಾಗಿದೆ. ಈ ಒಂದು ಕನೆಕ್ಷನ್ ಇನ್ನಷ್ಟು ನೀವು ಫೀಲ್ ಮಾಡುವಂಥ ಸಮಯ ಈಗ ಬಂದಿದೆ. ಅಂದರೆ ಯಾರು ನಿಮ್ಮ ಪ್ರೀತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅವರಿಗೆ ಖಂಡಿತ ನಿಮ್ಮ ಪ್ರೀತಿ ಅನ್ನೋದು ಅರ್ಥ ಆಗುವಂಥ ಸಮಯ ಇದಾಗಿದೆ. ನಿಮ್ಮ ಬಗ್ಗೆ ಏನು ಅಟ್ರಾಕ್ಷನ್ ಇದೆ ಆ ಒಂದು ಅಟ್ರಾಕ್ಷನ್ನು ಕಂಪ್ಲೀಟಾಗಿ ಒಂದು ಪ್ರೀತಿಯಾಗಿ ಮಾರ್ಪಾಡಾಗೋ ಒಂದು ಚಾನ್ಸಸ್ಸು ಕೂಡ ಕಾಣಿಸ್ತಾ ಇದೆ. ಅವರು ಒಂದು ಚೈಲ್ಡಿಶ್ ಬಿಹೇವಿಯರ್ ಅಷ್ಟೇ ಹೊರತು ನಿಮ್ಮ ಬಗ್ಗೆ ಖಂಡಿತ ಪ್ರೀತಿ ಅನ್ನೋದು ಇದೆ ಅನ್ನೋದು ಈ ಕಾರ್ಡಿಂದ ಗೊತ್ತಾಗ್ತಿರುವಂಥದ್ದು. ಅವ್ರಿಗೆ ನಿಮ್ಮ ಬಗ್ಗೆ ಸಡನ್ ಕ್ರಶ್ ಅನ್ನೋದು ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಒಂದು ಲವ್ ಅನ್ನೋದು ಬಿಲ್ಡ್ ಆಗ್ತಾ ಇರೋದನ್ನ ತೋರಿಸ್ತಾ ಇದೆ. ಅಂದರೆ ಸೋಲ್‌ಮೇಟ್ ರೀಡಿಂಗ್ ಕಾರ್ಡ್ ಇದಾಗಿರುತ್ತೆ. ಯೂನಿವರ್ಸ್ ಒಂದು ಹೊಸ ಚಾಪ್ಟರನ್ನು ನಿಮಗಾಗಿ ಓಪನ್ ಮಾಡ್ತಾ ಇದೆ. ಯಾವುದಾದ್ರೂ ಒಂದು ಓಲ್ಡ್ ಪೇನ್ ಇದ್ದರೆ ಖಂಡಿತ ಅದನ್ನು ರಿಲೀಸ್ ಮಾಡ್ಕೊಳ್ಳುವಂತಹ ಸಮಯ ಕೂಡ ಇದಾಗಿದೆ. ಸಾಧ್ಯವಾದಷ್ಟು ಒಂದು ಓವರ್ ಥಿಂಕಿಂಗ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅವರು ನಿಮ್ಮ ಜೊತೆ ಒಂದು ಹೊಸ ಬಿಗಿನಿಂಗನ್ನು ಫೀಲ್ ಮಾಡ್ತಿದ್ದಾರೆ ಮತ್ತು ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಹ್ಯಾಪಿನೆಸ್ ಮತ್ತು ಎಕ್ಸೈಟ್ಮೆಂಟ್ ಕೊಡ್ತಾ ಇದೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ. ನಿಮ್ಮ ಪ್ರೀತಿಯ ಪಯಣ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗಬೇಕು ಅನ್ನೋದಾದರೆ ಕೆಲವೊಂದು ಕ್ರಿಸ್ಟಲ್ ರೆಮಿಡೀಸನ್ನು ಕೂಡ ನೀವು ನಮ್ಮಿಂದ ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಅದರ ಅಗತ್ಯ ಇದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಉಪಯುಕ್ತ ಮಾಹಿತಿಯ ವಿಡಿಯೋ ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿದ್ದೀರ ವಿಡಿಯೋಸ್ ಅವರು ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾರಿಗೆಲ್ಲ ಒಂದು ವೈಯಕ್ತಿಕ ಮಾಹಿತಿಗಳು ಬೇಕಾಗಿರುತ್ತೆ, ಒಂದು ಪರಿಹಾರಗಳು ಬೇಕಾಗಿರುತ್ತೆ, ಅವರು ಖಂಡಿತ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಇದರ ಲಿಂಕ್ ಬಯೋದಲ್ಲಿ ಇರುತ್ತೆ ಮತ್ತು ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಇಲ್ಲಾಂದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಲಿಂಕನ್ನು ನಾವು ಕಳಿಸ್ಕೊಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರರ್ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.